ಬಾನಂಗಳದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರಕ್ಕೆ ಕ್ಷಣಗಣನೆ. ಇಂದು ರಾತ್ರಿ 9:56ಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭವಾಗುತ್ತೆ. ಬಾನಂಗಳದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರಕ್ಕೆ ಇನ್ನೇನು ಕ್ಷಣಗಣನೆ. ಇಂದು ರಾತ್ರಿ 9:56ಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭವಾಗುತ್ತೆ. ಬಾನಲ್ಲಿ ಬ್ಲಡ್ ಮೂನ್ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಾ ಇದ್ದಾರೆ. ರಾತ್ರಿ 11:01ರಿಂದ 12:23ರ ನಡುವೆ ಪೂರ್ಣ ಚಂದ್ರಗ್ರಹಣ. ಸೋಮವಾರ ಮುಂಜಾನೆ 1:26ಕ್ಕೆ ಚಂದ್ರಗ್ರಹಣ ಅಂತ್ಯವಾಗುತ್ತೆ. ಈ ವರ್ಷದ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣ ಇದು. ಇವತ್ತು ವರ್ಷಾಂತ್ಯದ ಖಗ್ರಾಸ್ ಚಂದ್ರಗ್ರಹಣ ಗೋಚರವಾಗುತ್ತೆ. ಬರಿಗಣ್ಣಿನಿಂದಲೂ ಕೂಡ ಬ್ಲಡ್ ಮೂನ್ ಅನ್ನ ನೋಡಬಹುದು. ರಾತ್ರಿ 11:01ರಿಂದ 12:23ರ ತನಕ ಚಂದ್ರಗ್ರಹಣ, ಪೂರ್ಣ ಚಂದ್ರಗ್ರಹಣ ಇರುತ್ತೆ. ಇನ್ನು ಸೋಮವಾರ ಮುಂಜಾನೆ 1:26ಕ್ಕೆ ಚಂದ್ರಗ್ರಹಣ ಅಂತ್ಯವಾಗುತ್ತೆ. ಅದೇ ರೀತಿಯಾಗಿ ಇವತ್ತು ವರ್ಷಾಂತ್ಯದ ಖಗ್ರಾಸ್ ಚಂದ್ರಗ್ರಹಣ ಗೋಚರವಾಗುತ್ತೆ. ಇದನ್ನ ಬರಿಗಣ್ಣಿನಿಂದನೂ ಕೂಡ ವೀಕ್ಷಣೆ ಮಾಡಬಹುದು. ಇಂದು ರಕ್ತ ಚಂದ್ರಗ್ರಹಣ ದೇಗುಲಗಳು ಕೂಡ ಕ್ಲೋಸ್ ಅನ್ನ ಮಾಡಲಾಗುತ್ತೆ. ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೂ ಕೂಡ ಚಂದ್ರಗ್ರಹಣಕ್ಕೂ ಮುನ್ನವೇ ದೇಗುಲಗಳನ್ನ ಬಂದ್ ಮಾಡ್ತಾರೆ. ಸೋಮವಾರ ದೇಗುಲ ಶುದ್ಧೀಕರಣ ಬಳಿಕ ಓಪನ್ ಮಾಡಲಾಗುತ್ತೆ. ಇನ್ನು ಮಲ್ಲೇಶ್ವರದಲ್ಲಿರುವ ಗವಿ ಗಂಗಾಧರೇಶ್ವರ ದೇಗುಲ ಹಾಗೆ ಮಂಗಳೂರಿನ ಕದ್ರಿ ದೇಗುಲ ನಾಳೆ ಮುಂಜಾನೆ 2:25ಕ್ಕೆ ಗ್ರಹಣ ಪ್ರಕ್ರಿಯೆ ಅಂತ್ಯವಾಗುತ್ತೆ. ಇನ್ನು ಅಂತ್ಯವಾಗುವ ತನಕ ಆ ದೇವಸ್ಥಾನದ ಬಾಗಿಲುಗಳನ್ನು ತೆರೆಯುವುದಿಲ್ಲ. ಇನ್ನು ಈ ಗ್ರಹಣ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ದೇಗುಲಗಳನ್ನು ಈಗಾಗಲೇ ಬಂದ್ ಮಾಡ್ತಾರೆ. ಇನ್ನು ಒಂದು ರೀತಿಯಾಗಿ ಗ್ರಹಣ ಕಾಲ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ. ಸ್ಪರ್ಶ ಕಾಲ ರಾತ್ರಿ 9:56ಕ್ಕೆ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಗ್ರಹಣ ಕಾಲ, ನಿಮಿಲಿನ ಕಾಲ ರಾತ್ರಿ 9 ಗಂಟೆಗೆ ಇರುತ್ತೆ. ಇನ್ನು ಗ್ರಹಣ ಕಾಲ ಮಧ್ಯಕಾಲ ರಾತ್ರಿ 11:42ಕ್ಕೆ. ರಕ್ತ ಚಂದ್ರಗ್ರಹಣವನ್ನು ನೀವು ಬರಿಗಣ್ಣಿನಿಂದಲೂ ಕೂಡ ನೋಡಬಹುದು. ಹಾಗೆ ಉಣ್ಣಿಲಿನ ಕಾಲ ರಾತ್ರಿ 12:23ಕ್ಕೆ. ಮೋಕ್ಷ ಕಾಲ ರಾತ್ರಿ 1:26ಕ್ಕೆ. ಇನ್ನು ಚಂದ್ರಗ್ರಹಣಕ್ಕೂ ಮುನ್ನವೇ ಎಲ್ಲ ದೇವಸ್ಥಾನಗಳನ್ನು ಕ್ಲೋಸ್ ಮಾಡ್ತಾರೆ. 5:27 ಕಾಲ ಗ್ರಹಣ ಗೋಚರವಾಗುತ್ತೆ. ಸೋಮವಾರ ಮುಂಜಾನೆ 2:25ಕ್ಕೆ ಗ್ರಹಣ ಪ್ರಕ್ರಿಯೆ ಅಂತ್ಯವಾಗುತ್ತೆ. ಇನ್ನು ಅದೇ ರೀತಿಯಾಗಿ ಭೂಮಿಯ ನೆರಳಿನಲ್ಲಿ ಮರೆಯಾಗುವ ಚಂದ್ರ ಅಂತಾನೆ ಈ ಚಂದ್ರಗ್ರಹಣವನ್ನ ಕರೀತಾರೆ. ಒಂದೇ ರೇಖೆಯಲ್ಲಿ ಚಂದ್ರ, ಭೂಮಿ ಹಾಗೂ ಸೂರ್ಯ ಸ್ಪರ್ಶವಾಗುತ್ತೆ. ಪರಿಗಣ್ಣಿನಿಂದಲೇ ನೀವು ರಕ್ತ ಚಂದ್ರಗ್ರಹಣವನ್ನ ನೋಡಬಹುದು. ಇನ್ನು ಎಲ್ಲೆಲ್ಲಿ ಗೋಚರವಾಗುತ್ತೆ? ಭಾರತದಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಶ್ರೀಲಂಕಾ, ಚೀನಾದಲ್ಲೂ ಗೋಚರ. ಹಾಗೆ ಆಫ್ರಿಕಾ ಖಂಡದ ಪೂರ್ಣ ಭಾಗ, ಮಂಗೋಲಿಯಾ, ರಷ್ಯಾ ಕೇಂದ್ರ ಭಾಗ, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ, ಗಲ್ಫ್ ದೇಶಗಳು, ಆಸ್ಟ್ರೇಲಿಯಾದಲ್ಲೂ ಕೂಡ ಗೋಚರವಾಗುತ್ತೆ ರಕ್ತ ಚಂದ್ರಗ್ರಹಣ. ಇನ್ನು ಈ ವರ್ಷದ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣ ಇದಾಗಲಿದೆ. ಇವತ್ತು ವರ್ಷಾಂತ್ಯದ ಖಗ್ರಾಸ ಚಂದ್ರಗ್ರಹಣ ಗೋಚರವಾಗುತ್ತೆ. ಗ್ರಹಣ ಕಾಲದಲ್ಲಿ ಏನೇನು ಮಾಡಬೇಕು? ಬಜರಂಗ ಬಾಣ, ಹನುಮಾನ್ ಚಾಲೀಸನ್ನ ಪಠಿಸಬೇಕು. ಮೃತ್ಯುಂಜಯ ಮಹಾಮಂತ್ರ ಪಠಣವನ್ನ ಮಾಡಬೇಕು. ಚಂದ್ರಗ್ರಹಣದ ಮೊದಲು ನಂತರ ಸ್ನಾನವನ್ನ ಮಾಡಬೇಕು. ಸೂತಕ ಅವಧಿಯ ನಂತರ ಪವಿತ್ರ ನದಿಯಲ್ಲಿ ಸ್ನಾನವನ್ನ ಮಾಡಿ ಸೂತಕ ಕಾಲದ ನಂತರ ಮನೆಯನ್ನ ಶುದ್ಧೀಕರಿಸಬೇಕು. ಇನ್ನು ದೇವರ ವಿಗ್ರಹಗಳ ಮೇಲೆ ಗಂಗಾಜಲವನ್ನ ಸಿಂಪಡಿಸಬೇಕು. ಆಹಾರ ಪಾನೀಯಗಳ ಮೇಲೆ ದರ್ಭೆ, ತುಳಸಿಯನ್ನ ಹಾಕಿಡಿ. ಇನ್ನು ಧ್ಯಾನ, ಭಜನೆ, ಕೀರ್ತನೆಗಳನ್ನ ಈ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಪಠಿಸಬೇಕು. ಬಜರಂಗ್ ಬಾಣ ಹಾಗೆ
ಮೃತ್ಯುಂಜಯ ಮಂತ್ರ, ಹನುಮಾನ್ ಚಾಲೀಸನ್ನ ಪಠಿಸಬೇಕಾಗುತ್ತೆ. ಒಂದು ರೀತಿಯಾಗಿ ಈ ರಕ್ತ ಚಂದ್ರಗ್ರಹಣಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಗ್ರಹಣದ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕವಾಗಿ ದೇಗುಲಗಳನ್ನು ಬಂದ್ ಮಾಡಿರ್ತಾರೆ. ಇನ್ನು ದಶಕದ ಅತಿ ದೊಡ್ಡ ಚಂದ್ರಗ್ರಹಣಕ್ಕೆ ಇನ್ನೇನು ಕೌಂಟ್ಡೌನ್ ಕೂಡ ಶುರುವಾಗಿದೆ. ಇನ್ನು ಮಧ್ಯರಾತ್ರಿ 1:26ಕ್ಕೆ ಚಂದ್ರಗ್ರಹಣ ಅಂತ್ಯವಾಗುತ್ತೆ. ರಾತ್ರಿ 11:01ರಿಂದ 12:23ರ ನಡುವೆ ಪೂರ್ಣ ಚಂದ್ರಗ್ರಹಣ ಇರಲಿದೆ. 5 ಗಂಟೆ 27 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗುತ್ತೆ. ಇನ್ನು ಸೋಮವಾರ ಮುಂಜಾನೆ 2:25ಕ್ಕೆ ಗ್ರಹಣ ಪ್ರಕ್ರಿಯೆ ಅಂತ್ಯವಾಗುತ್ತೆ. ಭೂಮಿಯ ನೆರಳಿನಲ್ಲಿ ಮರೆಯಾಗುವ ಚಂದ್ರ. ಬಾನಲ್ಲಿ ಬ್ಲಡ್ ಮೂನನ್ನು ಕಣ್ತುಂಬಿಕೊಳ್ಳಲು ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. 11:01ರಿಂದ ರಾತ್ರಿ 1:26ಕ್ಕೆ ರಕ್ತ ಚಂದ್ರಗ್ರಹಣ ಅಂತ್ಯವಾಗಲಿದೆ. ಇನ್ನು ಗ್ರಹಣದ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ದೇಗುಲಗಳನ್ನು ಬಂದ್ ಮಾಡ್ತಾರೆ. ಬರಿಗಣ್ಣಿನಿಂದಲೂ ಕೂಡ ನೀವು ರಕ್ತ ಚಂದ್ರಗ್ರಹಣವನ್ನ ನೋಡಬಹುದು. ಪಾನಂಗಳದಲ್ಲಿ ರಕ್ತ ಚಂದ್ರಗ್ರಹಣ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ.